ಮೊದಲನೇದಾಗಿ ಮೇಷ ರಾಶಿಯ ವಾರದ ಭವಿಷ್ಯವನ್ನ ತಿಳಿಸ್ತೀರಾ ಗುರೂಜಿ? ಅಶ್ವಿನಿ ಭರಣಿ ಕೃತ್ತಿಕಾ ನಕ್ಷತ್ರಕ್ಕೆ ಮೇಷರಾಶಿ ಬರುತ್ತೆ. ಮೇಷರಾಶಿಗೆ ಅಧಿಪತಿಯಾಗಿರತಕ್ಕಂಥವನು ಕುಜ. ನೋಡಿ, ಮೇಷರಾಶಿಯ ವಾರ ಭವಿಷ್ಯದಲ್ಲಿ ಈ ವಾರ ವಿಶೇಷವಾಗಿ ಧನಲಾಭ ಎನ್ನುವಂಥದ್ದಾಗಿದೆ. ಆದರೆ 7.5 ಕೂಡ ನಡೀತಾ ಇದೆ. ಶುಕ್ರ ಶನಿಗೆ ಮಿತ್ರನೂ ಆಗಿದ್ದಾನೆ. ಹಾಗಾಗಿ ರಾಶ್ಯಾಧಿಪತಿಯಾಗಿರ್ತಕ್ಕಂತಹ ಕುಜನ ಸ್ಥಾನವನ್ನು ನೋಡಿದಂತಹ ಸಂದರ್ಭದಲ್ಲಿ ಕುಜ ಮತ್ತು ಶನಿಯಿಂದಾಗಿ ಹಣ ಬಂದರೂ ಕೂಡ ಇಲ್ಲಿ ಏನಾಗುತ್ತೆ ಕೇಳಿದ್ರೆ, ಶುಕ್ರ ಈ ರಾಶಿಗೆ ಮೇಷರಾಶಿ ಒಂದಷ್ಟು ವ್ಯಥಾ ಖರ್ಚು ಮಾಡಿಸ್ತಕ್ಕಂತಹ ಸಾಧ್ಯತೆಗಳು ಕೂಡ ಇದೆ. ಅಂದರೆ ಕೊಟ್ಟಿರ್ತಕ್ಕಂಥ ಹಣ ನಿಮಗೊಂದು 10 ರೂಪಾಯಿ ಬರುತ್ತೆ ಅಂತಂದರೆ 25 ರೂಪಾಯಿ ಖರ್ಚು ರೆಡಿ ಮಾಡಿ ಇಟ್ಕೊಂಡಿರ್ತೀರ. ಹಾಗಾಗಿ ಈ ವಾರ ಒಂದಷ್ಟು ಖರ್ಚನ್ನು ಕಡಿಮೆ ಮಾಡಿಕೊಳ್ಳಿ. 3 ಗ್ರಹಗಳನ್ನು ಕುಜನ ಆರಾಧನೆ, ಶುಕ್ರನ ಆರಾಧನೆ, ಶನಿ ಆರಾಧನೆ ಮಾಡಿಕೊಂಡ್ರೆ ಮೇಷರಾಶಿಯವರಿಗೆ ಧನಲಾಭ ಅನ್ನುವಂಥದ್ದು ವೃದ್ಧಿ ಆಗ್ತಾ ಹೋಗುತ್ತೆ. ಯಾವ ಕಾರಣಕ್ಕೂ ಹಣವನ್ನು ಕಳೆದುಕೊಳ್ಳದೇ ಇರತಕ್ಕಂತಹ ಸಾಧ್ಯತೆಗಳು ಜಾಸ್ತಿ ಇರುತ್ತೆ. ಮತ್ತು ಎಷ್ಟು ಆದಾಯ ಇದೆಯೋ ಅದರಲ್ಲೇ ಖರ್ಚನ್ನು ಸರಿದೂಗಿಸ್ತೀರಿ. ಇದು ಮೇಷರಾಶಿಯ ಫಲ.